बेळगाव जिल्ह्यातील बैलहोंगल तालुक्यात धक्कादायक घटना उघडकीस आली आहे. मुलगा झाल्याच्या आनंदात पार्टी देण्याच्या कारणावरून झालेला वाद थेट खुनापर्यंत पोहोचला आहे. नैसर्गिक गावात मोहरमच्या उत्साहादरम्यान घडलेल्या या घटनेमुळे परिसरात खळबळ उडाली आहे. बैलहोंगल तालुक्यातील नैसर्गिक गावात मोहरमचा उत्सव सुरू होता. मोहरमचा उत्सव सुरू असताना गावातील कट्ट्यावर दोघे जण मद्यपान करत बसले होते. यावेळी मुलगा झाल्याच्या आनंदात पार्टी देण्याच्या मुद्द्यावरून दोघांमध्ये शाब्दिक वाद झाला. हा वाद काही क्षणातच हाणामारीत बदलला. संतापलेला विश्वनाथाने हनुमंत याच्यावर दगडाने हल्ला केला. डोक्यावर गंभीर मार लागल्याने हनुमंत गंभीर जखमी झाला. अतिरिक्त रक्तस्रावामुळे हनुमंतचा घटनास्थळीच मृत्यू झाला. ಏನು ಗಲಾಟೆ ಇರಾಕಿಲ್ಲಪ್ಪ. ದೋಸ್ತರಂದ್ರೆ ಪೂರ ದೊಡ್ಡ ಫ್ರೆಂಡ್ಶಿಪ್ ಏನಲ್ಲ, ಹಂಗೆ ಓಣ್ಯಾನ ರಾಯಿ ಬಾಯಿ ಎಲ್ಲರೂ ನನ್ನ ಫ್ರೆಂಡ್ ಅಂತ ತಿಳ್ಕೊತೀನಿ. ನನ್ನ ಮಗ ಒಳ್ಳೆ ಮನುಷ್ಯ ಇದೆ, ಯಾರ ಹಿಂಬಾಲಿನೂ ಜಗಳ ಆಡ್ತಿರ್ಕಿಲ್ಲ. ಬೆಂಗಳೂರಿಂದ ಬಂದು 1 ವರ್ಷ ಆಯಿತು. ನನಗೆ ಹುಷಾರಿರಲಿಲ್ಲ, ನನಗೆ ಕಾಯಿಲೆ ಇತ್ತು, ಶುಗರು ಎಲ್ಲ ಪೇಷಂಟ್ ಆರೈಕೆ ಮಾಡಕ್ಕೆ ಬಂದಿದ್ದ. ಕೆಲಸ ಬಿಟ್ಟು ಬಂದು ತಾಯಿ ಮೊದಲು ಹಿಂದಾಡಿ ನನಗೆಲ್ಲ ಕೆಲಸ ಅಂತಿದ್ದ. ಬಿಟ್ಟು ಬಂದಿದ್ದ ಕೆಲಸ. ನನಗೆ ನನ್ನ ಮಗ 10 ಗಂಟೆಗೆ ಮನೆಗೆ ಬಂದಮೇಲೆ ಅಮ್ಮ ನನ್ನ ಫೋನ್ ನೀ ತೊಗೊಂಡು ನಿನ್ನ ಫೋನ್ ನನ್ನ ಕೈ ಹಾಕೊಡು ಅಂದ. ಯಾಕಪ್ಪ ಅಂದೆ. ಇಲ್ಲ, ನನ್ನ ದೋಸ್ತರ ಹಿಂಬಲ್ಲಿ ಮಾತಾಡ್ತನು, ನನ್ನ ಫೋನ್ ತೊಗೊಂಡು ಇಟ್ಕೊಂಡು ನಿನ್ನ ಅಂತೇಳಿ ನಮ್ಮ ಮಮ್ಮಿ ಹೊರಗಡೆ ಬರ್ತಾಳೆ ಅಂದ್ಬಿಟ್ಟು ನನ್ನ ಒಳಗಡೆ ಕಳಿಸ್ಬಿಟ್ಟು ಬಾಗಿಲ ಹಾಕೊಂಡ. ನಾನು ಮಾತ್ರೆ ತೊಗೊಂಡಿನಿ, ನನಗೆ ನಿದ್ದೆ ಬಂತು, ಮಲ್ಕೊಂಡೆ. ಆಮೇಲೆ 10 ಗಂಟೆಯಿಂದ 11 ಗಂಟೆವರೆಗೂ ನನಗೇನು ಗೊತ್ತಾಗಿಲ್ಲ. 11:30-12 ಗಂಟೆ ಮೇಲೆ ಪೊಲೀಸರು ಬಂದು ನನ್ನ ಎಬ್ಬಿಸಿರು. ನಮ್ಮ ಮನೆಯವ್ರನ್ನ ಎಬ್ಬಿಸಿರು. ನಮ್ಮ ಮನೆಯವರಿದ್ದಾರೆ ಬಂದು ನನ್ನ ಎಬ್ಬಿಸಿರು. ಅಮ್ಮ ಯಾಕ್ರಿ ನಾನು ಎಬ್ಸಾತೀರ ಅಂದಮೇಲೆ, ನಿನ್ನ ಮಗ ಗಲಾಟೆ ಮಾಡ್ಕೊಂಡು ನಾನು 4 ಹುಡುಗರು ಕೂಡ ಜಗಳ ಮಾಡಿದಾರು. ಹೋಗ್ಬಿಟ್ಟು ನಾವು ಪೊಲೀಸ್ ಠಾಣಕ್ಕೆ, ನೈಸರ್ಗಿಕ ಪೊಲೀಸ್ ಠಾಣಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ನನ್ನ ಮಗನ ಹೋಗಿ ಕರ್ಕೊಂಬರೋನು, ಬಂದ್ಬಿಟ್ಟು ನಾನು ನಿಮ್ಮಲ್ಲಿ ಅಂದರು. ಆಯಿತು, ಹೋಗಿ ನಾವು ಪೊಲೀಸರಿಗೆ ಶರಣಾಗಿ ಮಗನ ಕರ್ಕೊಂಬರೋನು ನಡೀರಿ ಅಂತ ಹೇಳೋದು. ಇಲ್ಲಮ್ಮ ನೀನು ಇಲ್ಲೇ ನಿಲ್ಲು, ಅವರೊಬ್ಬರನ್ನ ಕರ್ಕೊಂಡು ಹೋಗ್ತೇನೆ ಅಂತ ಮುಂದೆ ಕೂತು ಒಂದು ಸ್ವಲ್ಪ ಕರ್ಕೊಂಡು ಹೋದರು. ಅಲ್ಲಿವರೆಗೆ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿ ಬಾವಡಿ ಎಲ್ಲ ತೋರಿಸಿದ್ರು. ಬಾವಡಿ ತೋರಿಸಿದ ಮೇಲೆ ನಾವು ಇನ್ನೊಬ್ರು ನಮ್ಮ ಅಣ್ಣ ಇದ್ದಾರೆ, ಅವರು ಆ ಕಡೆಯಿಂದ ಬಂದರು, ಬಾವಡಿ ಕಡೆಯಿಂದ ಬಂದರು. ಬಂದಮೇಲೆ ಅಣ್ಣ ಏನಾಯಿತು, ಯಾರಿಗೆ ಏನಾಯಿತು? ಇಲ್ಲ, ನಿನ್ನ ಧೈರ್ಯ ತಗೊಮ್ಮ, ಹಿಂಗಾಗೈತೆ, ನಿನ್ನ ಮಗ ಅಲ್ಲಿ ಹಿಂಗೆ ಅನಾಹುತ ಮಾಡ್ಕೊಂಡು ಬಿದ್ದಾನು. ನನಗೆ ಜೀವ ತರಲಿ. ಅಲ್ಲಿ ಮಠ ಹೋಗಿ ನೋಡಿದೆ. ಪೊಲೀಸರು ಇನ್ನು ಅಳೋದು ಕರೆದು ಇದು ಮಾಡ್ತಾರೆ ಅಂದ್ಬಿಟ್ಟು ಮನೆಗೆ ಕರ್ಕೊಂಬಂದ್ಬಿಟ್ಟು ಮನೆ ಒಳಗೆ ಕಳಿಸ್ಬಿಟ್ರು. ಹೊರಗಡೆ ಆದದ್ದು ನನಗೆ ಗೊತ್ತಿಲ್ಲ, ಯಾವ ವಿಚಾರಕ್ಕೆ ಹೆಂಗೆ ಆಯ್ತು ಅಂತ. ಸ್ವಲ್ಪ ಮಾಡಿದ್ದ ಅವತ್ತು ಪೂರ ಹುಷಾರಿದ್ದ ಹುಷಾರಿದ್ದ. ಅವನು ಇನ್ನೊಬ್ಬನೇ ಡ್ರಿಂಕ್ಸ್ ಮಾಡಿದ್ದ. ಮೇಲೆ ಬಿದ್ದು ಸಡನ್ನಾಗಿ ಹಿಂಗೆ ಎದೆ ದೂಡಿಬಿಟ್ಟು ಅವನ್ನ ಬಿದ್ದ ಮೇಲೆ ನನ್ನ ಮಗನ ಬಾವಡಿ ಫುಲ್ ಬಾವಡಿ ಇತ್ತು. ಹೇಳೋಕ್ಕಾಗದಾಗನ ದುಬ್ಬದ ಮೇಲೆ ಕುಂತ್ಬಿಟ್ಟು ಕಲ್ಲಿಲ್ಲ ಚುಚ್ಚಿಬಿಟ್ಟ. ತಲೆ ಮೇಲೆ ಚುಚ್ಚಿಬಿಡೋಣ ಜೀವ. ಅದು ಎಷ್ಟು ಮಂದಿ ನಾನು ನೋಡಿಲ್ಲಪ್ಪ. ಆದ್ರೆ ತಲೆ ಮೇಲೆ ಚುಚ್ಚಿದ ರಕ್ತ ಹರಿದಿದ್ದು ಮಾತ್ರ ನೋಡಿದೆ. ಆ ಟೈಮ್ದಲ್ಲಿ ಆ ಕಡೆ ಈ ಕಡೆ ದೇವ್ರಂತೇಳಿ ಇದ್ದ ಮನುಷ್ಯರು ಬಿಡಿಸ್ಕೊಳಕೋರೆ, ಇದನ್ನೇ ತೊಗೊಂಡು ನಿಮಗೆ ಹೊಡಿತೀನಿ, ನೀವು ಯಾರು ವಿಡಿಯೋ ಮಾಡಬೇಡ್ರಿ, ನನ್ನ ಬಗ್ಗೆ ಯಾರು ನೀವು ಇದನ್ನು ಕೊಟ್ಟರೆ ನಿಮ್ಮನ್ನೇ ಸಾಯಿಸಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದ. ಕಲ್ಲು ಬಂಡೆ ಕಲ್ಲು ನಡಕ್ಕೆ ಯಾರು ಕೂಡಬೇಡ್ರಿ, ಅವನ ನಡು ನೀವು ಯಾರು ಬರಬೇಡ ಅಂದ್ಬಿಟ್ಟು ಜನ ಇದ್ರು. ದೇವರು ಇದ್ರಿಗೆ ಎಲ್ಲ ಜನಸಂಖ್ಯೆ ಇತ್ತು. ಅವ್ರು ಭಯ ಹಾಕಿಸ್ಬಿಟ್ಟ. ಮಂದಿ ಮುಂದೆನೇ ಬಡ್ದ. ಇತ್ತಪ್ಪ ಆಸೆ. ಈ ಒಬ್ಬ ಮಗ ತೀರ್ಕೊಂಡು 6 ವರ್ಷ ಆಗಿತ್ತು. 4 ವರ್ಷ ಮದುವೆ ಬೇಡಮ್ಮ, ತಮ್ಮನ ದುಃಖದಲ್ಲಿ ಅದು, ಈ ವರ್ಷ ನಾನು ಮದುವೆ ಆಗ್ತೀನಿ, ಆ ಕಡೆ ಈ ಕಡೆ ನೋಡಿ ನಾನು ಮದುವೆ ಮಾಡೋದು ಮಾಡಿಬಿಡು ಅಂತೇಳಿ ಆಸೆ ಮಾಡ್ಕೊಂಡಿದ್ದ. ನೋಡ್ತಾ ಇದ್ದೀವಿ. ಆದರೆ ಇಷ್ಟರಲ್ಲೇ ಇದು ಆಗೋಯ್ತು. घटनेची माहिती मिळताच नैसर्गिक पोलिसांनी घटनास्थळी धाव घेऊन पंचनामा केला. या प्रकरणी पोलिसांनी आरोपी विश्वनाथ याला अटक केली असून खुनाचा गुन्हा दाखल करून पुढील तपास सुरू केला आहे. मुलगा झाल्याच्या आनंदातील पार्टीच्या किरकोळ कारणावरून सुरू झालेला हे वाद एका व्यक्तीच्या मृत्यूने संपला.
ಜಗಳ ಮೊದಲು ಏನಿಲ್ಲ ರೀ ಬೈಕ್ ತೆಗಿಸಿಂದ ಏನೋ ಬೈಕ್ ಕೊಡಂದ್ರೆ ಅದು ಇದು ಅಂತಂದ್ರು ಅದೇ ನಮಗೇನು ಪಕ್ಕ ಮಿಷೇಜ್ ಗೊತ್ತಿಲ್ಲ ರೀ ಏನು ನಿನ್ನೆ ಯಾತ್ರ ಸಲ ಜಗಳ ಆಯ್ತು. ಯಾವ ಬೈಕ್ ಏನೋ ಕೇಳಿದಂತ ಇವ್ ಕೊಡ್ದಲ್ಲ ಅಂದನಂತ ಅದು ಮಾತಾಮಾತಿ ಏನಾಯ್ತು ಏನೋ ಕಲ್ಲೇ ಹೊಡೆದು ಇಲ್ಲ ಪಾರ್ಟಿ ಕೊಡಂತ ಏನೋ ನಿಮ್ಮ ಹುಡುಗ ಕೇಳಿದಂತಾರೆ ಅದಕ್ಕೇನೋ ಆಯ್ತು ಅಂತ. ಅದೇನು ಪಾರ್ಟಿ ಗೀಟಿ ಏನು ನನಗೆ ಗೊತ್ತಿಲ್ಲ ಒಟ್ಟು ಏನು ಮಾಡ್ತಿದ್ರು ನಿಮ್ಮ ಹುಡುಗ? ಏನು ಖಾಲಿ ಒಂದು ಕಂಪ್ನಿಯಾಗ ಬೆಂಗಳೂರಿಗೆ ಇದ್ರಿ ಅದು ನಮ್ಮ ಹೆಂಗಸೂರು ಬಿದ್ದು ಪೇಟೆ ಅಂತಲೇ ಇಲ್ಲಿ ಊರಿಗೆ ಬಂದು ಇಲ್ಲೇ ಹೋದ್ರು ಹಬ್ಬದ ಸಲ ಇಲ್ರಿ ನಮ್ಮ ಹೆಂಗಸೂರು ಬಿದ್ದು ಅವಾಗ ಮಂಡಿ ಪೆಟ್ಟೈತೆ ರೀ ಆಪ್ರೇಷನ್ ಆಯ್ತು ಅವಾಗ ಬಂದು ಉಳ್ದಾವ ಇತ್ತವು ಕೆಲಸ ಮಾಡ್ತಿದ್ರು. ಕೆಲಸ ನಾಡ್ರಿ ನಾ ಟೇಲ್ರಿಂಗ್ ಮಾಡ್ತೀನಿ ಏನು ಮದುವೆದಾಗಿತ್ತು? ಅವಂದಿಲ್ಲ ರೀ ಎಷ್ಟು ಮಕ್ಕಳು? ಇಬ್ಬರು ಇದ್ರಿ ಇಬ್ಬರು ಇರ್ತೀವಿ ಏನಾಗಿದ್ರಿ? ಪೈಲಾದ ಅವ್ನು ಬೆಂಗಳೂರಾಗ ತೀರ್ಕೊಂಡಿದ್ವಿ ಕಂಪ್ನ್ಯಾಗ ಕೆಲಸ ಮಾಡುವಾಗ ರೀ ಈಗ ಅವ್ರಿಗೆ ಹೆಂಗತ್ತರ ಏನು ಬರಲ್ಲ ಕೊಲೆ ಮಾಡಿದ್ರು ಅವ್ರಿಗೆ ನಿಮ್ಮ ಹುಡುಗ ಚಲೋ ಆಯ್ತು ಮೊದಲು? ಚಲೋ ಇದ್ದರು ರೀ ಅದು ಹೆಂಗೆ ಏನು ಅಚಾನಕ್ ಏನು ಅವಾಗ ಮಾರಾಮಾರಿ ಏನಾಗ್ತದ ಅವನ ಹೆಸರು ರೀ ಸುನೀಲು ಏನು ಸಂತೋಷ ಏನು ಶಿವನು ಹ್ಞೂ ಗೆಳತನ ಇದ್ದರು ಬಿಡ್ರಿ ಮನೆಗೆ ಬರೋದು ಮಾಡ್ತಿದ್ರು ಹುಡುಗ ಬರ್ತಾರೆ ಕೇಳಿ ಎಲ್ಲಿ ಹತ್ತಿರ ಘಟನೆ ಯಾವಾಗ ಎಷ್ಟು ಗಂಟೆಗೆ ಆಗ್ತದೆ? ರಾತ್ರಿ 10ರಿಂದ 11 ಒಳಗೆ ಆಯ್ತು ಏನು ಮನ್ಯಾಗ ಏನು ಗೊತ್ತಿತ್ತರೋ ಹೆಂಗೆ ಅಂದ್ರೆ ಎಲ್ಲಿ ಯಾರೇ ಮಾಡ್ರು ಏನು ಏನೂ ಇಲ್ಲ ರೀ ಎದ್ರ ಸಂಬಂಧ ಆತ ನಿಮಗೆ ಏನು ಆಯ್ತು? ಏನು ನಮಗೆ ಮಾಹಿತಿ ಗೊತ್ತಿಲ್ಲ ರೀ ಏನು ಪಾರ್ಟಿ ಕೂಡ ಸಂಬಂಧ ಜಗಳ ಆಯ್ತು ಅಂತ ಹೇಳ್ತಾರೆ. ಏನು ಪಾರ್ಟಿ ಗೀಟಿ नमक ಒಂದು ಮಾತು ಹೇಳ್ತಾರೆ ಆಕಿಲ್ರಿ या घटनेमुळे निसर्गी गावात शोककळा पसरली असून क्षुल्लक कारणावरून वाढणाऱ्या हिंसाचाराबाबत पुन्हा एकदा चिंता व्यक्त केली जात आहे. अशा आणखीन अपडेटसाठी फॉलो करा व्हॉइस ऑफ इनोग्रामला.